ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಟಾಕ್ಸಿಕ್ ಫಿಲಮ್ ನೋಡಕ್ ಬಂದಿದ್ದೀವಿ. ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ ಇವಾಗ ಇನ್ನ ಕಾಯ್ತಾ ಇದೀವಿ. 7:30ಗೆ ಶೋ ಇರೋದು. ಜನ ಇನ್ನ ಬರ್ಬೇಕು, ಆಚೆ ವೆಯ್ಟ್ ಮಾಡ್ತಾ ಇದ್ವಿ. ಹೌಸ್ಫುಲ್ ಇದೆ. ಇಲ್ಲೇ ಗೇಟಲ್ಲಿ ನಿಂತ್ಕೊಂಡು ಕಾಯ್ತಾ ಇದೀವಿ. ಗೇಟಿಂದ ಒಳಗಡೆ ಬಿಡ್ಬೇಕಾದ್ರೆ ಅವರು ಟಿಕೆಟ್ ಇದೆಯಾ ಇಲ್ವಾ ಅಂತ ಕೇಳ್ಬಿಟ್ಟೆ ಒಳಗಡೆ ಬಿಡ್ತಾ ಇದಾರೆ. ಸೊ ಇದು ನಾವು ಸಿಂಗಲ್ ಸ್ಕ್ರೀನ್ ಬಂದಿದ್ದೀವಿ, ಯಾಕಂದ್ರೆ ಕ್ರೌಡ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡ್ಬೇಕು. ನೀವು ಮಲ್ಟಿಪ್ಲೆಕ್ಸ್ಗೆ ಹೋದ್ರೆ ಅಲ್ಲಿ ಏನು ಗೊತ್ತಾಗಲ್ಲ. ಅಲ್ಲಿ ಸುಮ್ಮನೆ ಎಲ್ಲ ಒಳ್ಳೆ ದೆವ್ವ ಕೂತಿರ್ತಾರೆ. ನೀವೇನೇ ಫಿಲಮ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಿಂಗಲ್ ಸ್ಕ್ರೀನ್ಗೆ ಬರಬೇಕು ಗೈಸ್. ನಾನು ನನ್ನ ಫ್ರೆಂಡು ನೋಡಿ ನವೀನ ಮಂಗ್ಳೂರಲ್ಲಿ ಸಿಕ್ಕಿದ್ನಲ್ಲ, ಅವನು ಇಲ್ಲೇ ಬಂದಿದ್ದೀವಿ. ಫಿಲಮ್ ಮುಗಿಲಿ ಹೆಂಗಿದೆ ಅಂತ ಹೇಳ್ತೀವಿ. ನೋಡ್ತಾ ಇದೀವಿ ನಾವು. ಆಂಧ್ರದಿಂದ ಚೆನ್ನೈಯಿಂದ ಎಲ್ಲ ನೆಗೆಟಿವ್ PR ಅಂತ ಬರ್ತಾ ಇದೆ. ಬಟ್ ಫಿಲಮ್ ಹೆಂಗಿದೆ ಅಂತ ನಾವು ನೋಡಿ ಹೇಳ್ತೀನಿ ನಿಮ್ಗೆ ಗೈಸ್. ಈ ಥಿಯೇಟ್ರಿಗೆ ಬಂದಾಗೆಲ್ಲ ಇದೊಂದು ಕಾಮನ್, ಟಿಕೆಟ್ ಕಲೆಕ್ಟರ್ ಬಂದು ಬೆಕ್ಕು ನೋಡಿ. ಅದೇ ಮೂವಿ ಹೆಂಗಿತ್ತು? ನಿಜ ಗುರು, ಬಿ ಆನೆಸ್ಟ್ ಆಗಿ ಹೇಳ್ತೀನಿ, ಮೂವಿ ಮಾತ್ರ ಪೈಸಾ ಬಸ್ಸಿಲ್ಲ. ಜನ ಏನಕ್ಕೆ ಈ ತರ ಬ್ಯಾಡ್ ರಿವ್ಯೂ ಕೊಡ್ತಾ ಇದಾರೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಮೂವಿ ಮಾತ್ರ ನೀವು ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ದೇನೆ ಹೋಗಿ ನೋಡ್ತು ಅಂತಂದ್ರೆ ನಿಜ ನೆಕ್ಸ್ಟ್ ಲೆವೆಲ್ ಮೂವಿ. ಬಟ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಕ್ಲೈಮ್ಯಾಕ್ಸ್ ಮಾತ್ರ ನಿಜ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರೋ ಚಾನ್ಸ್ ಇಲ್ಲ. ಬಟ್ ಆ ಒಂದು ಸೀನ್ಗೆ ಕಾಸು. ಮೂವಿ ಮಾತ್ರ ಮಸ್ತ್ ಇದೆ. ನೆಗೆಟಿವ್ PR ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಮೂವಿನ ಹೋಗಿ ಥಿಯೇಟ್ರಲ್ಲೇ ನೋಡಿ. ಕನ್ನಡ ಇಂಡಸ್ಟ್ರಿನ ಈ ಲೆವೆಲ್ ತಂದಿ. ಕನ್ನಡ ಸಿನಿಮಾನ ತೆಲುಗು ಸ್ಟೇಟಲ್ಲಿ ಆದ್ಯತೆ ಕೊಟ್ಟು ಹಾಕಿ ತೆಲುಗು ಫಿಲಮ್ನ ತೆಗಿತಾರೆ ಅಂತ ಹೇಳಿದ್ರೆ ಇದೇ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಕನ್ನಡಿಗರಿಗೆ ಅದೊಂದು. ಸುಮಾರು ವರ್ಷದಿಂದ ನಾವು ಅನುಭವಿಸ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗ ಯಾವ್ದೊಂದು ಮೂವಿ ಕನ್ನಡ ರಿಲೀಸ್ ಆಗ್ತಿದೆ ಅಂತಂದ್ರೆ ನಮ್ಮ ಕಾಂಪಿಟೇಟಿವ್ಗೆನೆ ತೆಲುಗು ಇಂಡಸ್ಟ್ರಿ ಯಾವ್ದಾರ ಒಂದು ಹೈ ಬಜೆಟ್ ಮೂವಿ ರಿಲೀಸ್ ಆದಾಗ ನಮ್ಮ ಕನ್ನಡದಲ್ಲಿ ಯಾವ ಮೂವಿ ಓಡ್ತಾ ಇರುತ್ತೆ ಅದನ್ನೆಲ್ಲ ಎತ್ತಾಕ್ಬಿಟ್ಟು ತೆಲುಗು ಮೂವಿ ಹಾಕೊಂಡ್ಬಿಡ್ತಿದ್ರು. ಇವಾಗ ಏನಿದೆ ಅಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾರಲ್ಲ, ಹಂಗೆ ನಮ್ಮ ಟಾಕ್ಸಿಕ್ ಮೂವಿ ಎಲ್ಲಾ ಸ್ಟೇಟ್ ಅಲ್ಲೂ ಆಕ್ಯುಪೈಡ್ ಮಾಡ್ಕೊಂತ ಇದೆ ನಮ್ಮ ಮೂವಿನ. ಹಾಗಾಗಿ ತೆಲುಗು ಮೂವಿಗಳನ್ನ ಎತ್ತಂಗಡಿ ಮಾಡ್ಬಿಟ್ಟು ನಮ್ ಟಾಕ್ಸಿಕ್ ಮೂವಿ ಹಾಕುವಂತ ಇದಾರಲ್ಲ, ಸೊ ಆ ಜನಗಳಿಗೆ ಸ್ವಲ್ಪ ಬ್ಯಾಕ್ ಬರ್ನಿಂಗ್ ಸ್ಟಾರ್ಟ್ ಆಗಿ ಆ ಒಂದ್ ಕಾರಣಕ್ಕೋಸ್ಕರ ಅವರು ನೆಗೆಟಿವ್ ರಿವ್ಯೂ ಕೊಡ್ತಾ ಇದಾರೆ. ಅದು ಅಲ್ಲದೆ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ. ನಮ್ಮ ಇಲ್ಲಿಯವ್ರಿಗೆ ಸ್ವಲ್ಪ ಫಿಲಮ್ ಇಷ್ಟ ಆಗದಿರ್ಬೋದು, ಯಾಕಂದ್ರೆ ಕಾನ್ಸೆಪ್ಟ್ ಸ್ವಲ್ಪ ಹೊಸದಾಗಿದೆ. ಫುಲ್ಲು ಹಾಲಿವುಡ್ ರೇಂಜಲ್ಲಿ ಇದೆ ಮೂವಿ. ಅದಕ್ಕೋಸ್ಕರ ಕಾನ್ಸೆಪ್ಟ್ ಅರ್ಥ ಆಗದಿರೋರಿಗೆ ಇದು ಇಷ್ಟ ಆಗದಿರೋ ಅವ್ರು ಫಸ್ಟೇ ಟೈಟಲ್ ಎಲ್ಲ ಬರ್ತಾರೆ, ಫೇರಿ ಟೇಲ್ ಫಾರ್ ಗ್ರೌಂಡ್ ಅಪ್ಸ್ ಅಂತ. ಮೂವಿ ಟೈಟಲ್ಗೆ ಹೆಂಗಿದೆಯೋ ಹಂಗೆ ಇದೆ ಮೂವಿ. ಇಂಟಾಕ್ಸಿಕೇಟಿಂಗ್ ಏನಂತಿದೆ, ಟಾಕ್ಸಿಕೇಟ್ ಅಂತ ಆಗಿದೆ. ಸೊ ಐ ಟೆಲ್ ಯು ಒನ್ ಮೋರ್ ಥಿಂಗ್, ಕೆಲವೊಂದು ಮೋಸ್ಟ್ ಆಫ್ ಪೀಪಲ್ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಹೋಪ್ ಕಳ್ಕೊಂತ ಇದಾರೆ ಅಂತಂದ್ರೆ, ಅವ್ರು ಇನ್ನೂ ಕೆಲವ್ರ ಮೈಂಡಲ್ಲಿ KGF ಅನ್ನೋದು ಆಚೆ ಹೋಗ್ತಾ ಇಲ್ಲ, ತಲೆಯಲ್ಲಿ ಹೇಳ್ಕೊಂಡಿದ್ದಾರೆ. ಯಶ್ ಅನ್ನೋದು KGF ಅಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಬಟ್ ಅದೇ ಒಂದು ಹೋಪ್ನ ಇಲ್ಲಿ ಕಳ್ಕೊಂತ ಇರೋದು. ಬಿಕಾಸ್ ಆಫ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುದೀಪ್ ಅವರು ತಿರುಪತಿ ಅನ್ನೋ ಮೂವಿಲಿ ಎಷ್ಟು ಮಾಸ್ ಆಗಿ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಸ್ವಾತಿ ಮುತ್ತು ಅಂತ ಬಂತು ಮೂವಿ, ಅದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿ ಮಾಡಿದ್ದಾರೆ. ಯಾಕಂತಂದ್ರೆ ಆ ಮೂವಿ ಕೆಲವೊಂದು ಆಕ್ಟಿಂಗ್ ಮಾಡ್ತಕ್ಕಂತ ಒಂದು ಸ್ಕಿಲ್ ಅನ್ನು ತೋರಿಸುತ್ತೆ. ಬಟ್ ಇದ್ರಲ್ಲೂ ಅಷ್ಟೇನೆ KGF ಅಲ್ಲೇ ಒಂದು ಅದು ಪಾರ್ಟ್ ಆಫ್ ದಿ ಮೂವಿ, ಟಾಕ್ಸಿಕ್ ಅನ್ನೋದೇ ಪಾರ್ಟ್ ಆಫ್ ದಿ ಮೂವಿಯನ್ನು ಹೆಸರಲ್ಲೇ ಹೇಳ್ತದೆ ಟಾಕ್ಸಿಕ್ ಅಂತ. ಸೊ ಒಂದು ಟಾಕ್ಸಿಕ್ ಅನ್ನೋ ಹೆಸರದಲ್ಲಿ ಯಾವ ರೀತಿ ತನ್ನ ಆಕ್ಟ್ ಮಾಡ್ಬೋದು ಅನ್ನೋದು ಯಶ್ ಅವರು ಇದ್ರಲ್ಲಿ ಪ್ರೂವ್ ಮಾಡಿದ್ದಾರೆ. ನೋಡಿ, ನಾವು ಹೇಳೋಷ್ಟು ಹೇಳಿದೀವಿ. ಈಗ ಆಲ್ರೆಡಿ ಮೈಂಡಲ್ಲಿ ಸೆಟ್ ಆಗಿರೋರು ಬೇರೆ ರಿವ್ಯೂಸ್ ಅನ್ನು ನೋಡಿ ಈ ಮೂವಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿರೋರು ನಾವೇನು ಮಾಡೋಕ್ಕಾಗಲ್ಲ. ಇದು ನಮ್ಮ ರಿವ್ಯೂ, ನಮ್ಗೆ ಇಷ್ಟ ಆಗಿದ್ದು ನಾವು ಹೇಳಿದೀವಿ. ಇದು ನಮ್ಮ ಒಪಿನಿಯನ್, ರಿವ್ಯೂ ಅನ್ನೋದಕ್ಕಿಂತ ಒಪಿನಿಯನ್ ಅಂತ ಹೇಳ್ತೀವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ಗೆ ಬರೋದಕ್ಕೆ ಈ ಮೂವಿ ಕೂಡ ಒಂದು ಕಾರಣ ಆಗುತ್ತೆ ಅಂತ ಅನ್ಕೊತೀನಿ. ಓಕೆ ಗಾಯ್ಸ್, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. ಬೂದ್ನೂರ್ ಸರ್ಕಾರಿ ಶಾಲೆ ಗಾಂಧಿ ಜಯಂತಿ ಬೂಂದಿ ಕಾಸ್ ತಿಂತಿ ನಿನ್ನ ಬೆಂಗಳೂರು SCP ಕಾಲೇಜ್ ಯೂತ್ ಪ್ರೆಸಿಡೆಂಟ್ ಮಾಡಿ ಅಲ್ಲಿ ಕೂರಿಸಿದ್ರು. ನಿನ್ ಥಿಂಕಿಂಗ್ ಇನ್ನು ಗಾಂಧಿ ಜಯಂತಿ ಬೂಂದಿ ರೇಂಜ್ಗೆ ಇದೆ.